ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಸರ್ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಒಂದು ವಿಡಿಯೋ ನೋಡಿದ್ರಿ ಅಂತ ಅನ್ಕೊತೀನಿ. ಸೊ ಸಿಕ್ಕಾಪಟ್ಟೆ ಒಂದು ಕ್ಯಾರೆಕ್ಟರ್ಗಳ ಬಗ್ಗೆ ನಡೀತಾ ಇದೆ ಕಾರ್ತಿಕ್ ಅವರ ಒಂದು ಫ್ಯಾನ್ಸ್ ಕಡೆಯಿಂದ, ಆಮೇಲೆ ಸಂಗೀತ, ನಮ್ರತಾ, ಬಿಗ್ ಬಾಸ್ ನೋಡೋವಂಥ ಕಡೆಯಿಂದ ಕ್ಯಾರೆಕ್ಟರ್ಗಳ ಬಗ್ಗೆ ತುಂಬ ಒಂದು ಕೀಳಾಗಿ ಒಂದು ಇದ್ರ ಬಗ್ಗೆ ಹೋಗ್ತಾ ಇದೆ. ಸೊ ಅದು ಸ್ಪರ್ಧಿಗಳಿಗೆ ಅದು ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಅದು ಇಂಟರ್ನಲ್ಲಿ ಬಿಗ್ ಬಾಸ್ ಅವ್ರು ಏನಾದರೂ ಒಂದು ಹಿಂಟ್ ಕೊಟ್ಟಿದ್ದಾರೆ, ಈ ಥರ ಎಲ್ಲ ನಡ್ಕೋಬೇಡಿ, ಆ ರೀತಿಯಲ್ಲಿ ಕೊಟ್ಟಿರಲಿಕ್ಕಿಲ್ಲ. ಯಾಕಂತಂದರೆ ಅದು ಎವಿಡೆಂಟಾಗಿ ಮತ್ತೆ ನಡೀತಾನೆ ಇದೆ. ಇವತ್ತು ಲೈವಲ್ಲೂ ಕೂಡ ಕೆಲವೊಂದು ವಿಷಯಗಳು ನಡೆದಿದೆ. ಸೊ ಅದು ಸೊಂಟ ಗಿಂಡೋದು ಅದು ಇದೆಲ್ಲ ನಡೆದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ 2 ಪ್ರೋಮೋ ಬಿಟ್ಟಿದ್ದಾರೆ, ಬೆಳಿಗ್ಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡಿದ್ರೆ ಪ್ರೋಮೋ 1ರಲ್ಲಿ ಒಂದು ಜ್ಯೋತಿಷಿ, ಸೊ ಅವರು ಬಂದು ಮನೆಗೆ ಕೆಲವರ ಮನೆಯವರ ಒಂದು ಭವಿಷ್ಯನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂತಂದರೆ ಅವ್ರದ್ದೊಂದು ಇವಾಗ ಮೇ ಬಿ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಿರ್ಬೋದು. ಸೊ ಅದಕ್ಕೋಸ್ಕರ ಒಂದು ಪ್ರಮೋಷನ್ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಈ ಭವಿಷ್ಯದಲ್ಲಿ ಪರ್ಸ್ನಲಿ ನನಗೆ ತೊಗೊಳಕ್ಕೆ ಹೋದರೆ ಅಷ್ಟೊಂದು ನಂಬಿಕೆ ಇಲ್ಲ. ಒಂದು ನಂಬಿಕೆ ಅಂದರೆ ನಂಬಿಕೆ ಇರಲಿ, ಬಟ್ ಮೂಢನಂಬಿಕೆ ಅನ್ನೋದು ಇರಬಾರ್ದು. ಎಕ್ಸಾಂಪಲ್ ಇವ್ರಿಗೆ ಹೇಳಿದ್ರು, ಯಾರಿಗೆ, ವರ್ತೂರ್ ಸಂತೋಷ್ ಅವರಿಗೆ, ನಿಮ್ಮ ಯಾವುದೋ ಒಂದು ತೊಡೆ ಮೇಲೆ ಟ್ಯಾಟು ಇದೆ, ಅದು ಹಾಕ್ಸ್ಕೊಂಡಿದ್ದಾದ್ಮೇಲೆ ನಿಮಗೆ ಕೆಟ್ಟದಾಗ್ತಾಯಿದೆ ಅಂತ. ಅದನ್ನು ಆಲ್ಮೋಸ್ಟ್ ಎಲ್ಲ ಟಿ ವಿನಲ್ಲಿ ನೋಡಿರ್ತಾರೆ, ಅವ್ರ ತೊಡೆ ಮೇಲೆ ಟ್ಯಾಟ್ ಇರೋದು. ಜೊತೆಗೆ ಡ್ರೋನ್ ಪ್ರತಾಪ್ ಅವ್ರಿಗೆ, ನೀನು ಮನೆಯವರಿಗೆ ಸೇರಬೇಡ, ಹಾಗೆ ಹೀಗೆ ಹೇಸಿಗೆ ಆಗುತ್ತೆ, ಅದಾಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಯಾವನಾದರೂ ಬಂದುಬಿಟ್ಟು ನಿಮ್ಮ ಮನೆಯವ್ರ ಜೊತೆ ಸೇರಬೇಡ ಅಂತ ಯಾರಾದರೂ ಜ್ಯೋತಿಷಿ ಹೇಳ್ತಾರಾ? ಸೊ ಅದಕ್ಕೇನಾದರೂ ಕಾರಣ, ಓಕೆ, ಅದಕ್ಕೂ ಕಾರಣ ಕೊಡ್ತಾರೆ. ಆಮೇಲೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂತಲೂ ಕೂಡ ಹೇಳ್ತಾರೆ. ಈ ಬಿಗ್ ಬಾಸ್ ಅವ್ರನ್ನೇ ಎಲ್ಲ ಬಂದು ಎಲ್ಲ ಸರಿಯಾಗಿ ಎಲ್ಲ ತಂದೆ ಮಕ್ಕಳು ತಾಯಿ ಮಗ ಎಲ್ಲ ಚೆನ್ನಾಗಿ ಆಗಿದ್ದಾದ್ಮೇಲೆ ತಿರ್ಗಾ ಇವಾಗ ಸೇರಬೇಡ ಅದಿದ್ದಲ್ಲ ಅಂತಾರೆ ಹೆಂಗೆ? ಅದಕ್ಕೋಸ್ಕರ ನಾನು ಅಷ್ಟೊಂದು ಈ ಜ್ಯೋತಿಷಗಳನ್ನು ಅಷ್ಟೊಂದಕ್ಕೆ ನಂಬೋದೇ ಇಲ್ಲ ಫಸ್ಟ್ ಆಫ್ ಆಲು. ಯಾಕಂತಂದರೆ ಇವರಿಗೆ ಕೊರೋನಾ ಬರೋದು ಗೊತ್ತಿತ್ತಾ? ಅಷ್ಟು ಜನ ಸಾಯ್ತಾರೆ ಅಂತ ಗೊತ್ತಿತ್ತಾ? ಲಾಕ್ಡೌನ್ ಆಗೋದು ಗೊತ್ತಿತ್ತಾ? ಯಾವ ಅರ್ಥದಲ್ಲಿ ಇವರೆಲ್ಲ ಹೇಳ್ತಾರೆ ಅಂತ. ಆಲ್ಮೋಸ್ಟ್ 90% ಜನ ಏನು ಜ್ಯೋತಿಷ ಹೇಳ್ತಾರೆ ಇವರೆಲ್ಲ ಬೋಗಸ್. ಇನ್ನು 10% ಇರೋರು ರಿಯಲ್ ಆಗಿ ಒಂದು ಒಳ್ಳೆಯದನ್ನು ಆಗಬೇಕು ಅಂತಲೇ ಹೇಳ್ತಾರೆ. ಇನ್ನು ಸುಮಾರು ಜನ ಒಂದು ದುಡ್ಡುಗೋಸ್ಕರ, ಅದು ಎಲ್ಲ ಪ್ರಚಾರಕ್ಕೋಸ್ಕರ, ಇದಕ್ಕೋಸ್ಕರನೇ ಹೇಳೋದು. ಯಾವ್ಯಾವ ಜ್ಯೋತಿಷಿಗಳು ಏನೇನೋ ಆಗಿ ಯಾವ್ಯಾವ ಕೇಸಲ್ಲೇ ಸಿಗಾಕೊಂಡಿರೋದು ನಮಗೆಲ್ಲ ಗೊತ್ತಿದೆ. ಸುಮಾರು ಸುದ್ದಿ ವಾಹಿನಿಗಳಲ್ಲಿ ಬರುವಂಥ ಎಷ್ಟೋ ಜ್ಯೋತಿಷಿಗಳು ಏನೇನಾಗಿದೆ ಅಂತಲೇ ಗೊತ್ತಿದೆ. ಸೊ ಅದನ್ನೆಲ್ಲ ಜಾಸ್ತಿ ನಂಬೋದು ನನಗಂತೂ ಇಷ್ಟ ಇಲ್ಲ. ಸೊ ಇದೆಲ್ಲ ಓನ್ಲಿ ಪ್ರಮೋಷನ್. ಒಂದು ಕಲರ್ಸ್ ಕನ್ನಡದಲ್ಲಿ ಒಂದು ಯಾವುದೋ ಪ್ರೋಗ್ರಾಮ್ ಬರ್ತಾಯಿದೆ, ಅವ್ರು ಒಂದು ಪ್ರಮೋಷನ್ಗೋಸ್ಕರ ಖರ್ಚಿದ್ದಾರೆ ಅಷ್ಟೇ. ನಂಬೇಡ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೇದಾಗುತ್ತೆ ಅಂದರೆ ನಂಬಿ, ಅದರಿಂದ ಜಾಸ್ತಿ ದುಡ್ಡು ಖರ್ಚು ಮಾಡೋವಂಥದ್ದು. ಆಮೇಲೆ ಅದನ್ನು ಮೂಢನಂಬಿಕೆ ರೀತಿಯಲ್ಲಿ ನಂಬೋದು, ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಕೆ ಹೋಗಬೇಡಿ ಅಂತರಿಂದ. ಸೊ ಇನ್ನು 2ನೇ ಪ್ರೋಮೋದಲ್ಲಿ ನೋಡೋದಾದ್ರೆ ಕಾರ್ತಿಕ್ ವರ್ಸಸ್ ತನಿಷಾ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅಲ್ಲಿ ಕ್ಯಾಪ್ಟನ್ ಆದಂಥವ್ರು ಈ ಗೇಮ್ನ ಯಾರು ಆಡಬೇಕು ಅಂತ ಬಂದಾಗ, ಯಾರನ್ನ ಹೊರಗಡೆ ಇಡಬೇಕು ಅಂತ ಬಂದಾಗ, ಸೊ ಅಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ಕೂಡ ಅಲ್ಲಿ ಹೊರಗಡೆ ಇಡುವಂಥ ಪ್ರಯತ್ನ ಮಾಡ್ತಾರೆ ತನಿಷಾ ಅವರು. ಕಾರಣ ಏನಂತಂದರೆ ಅವ್ರಿಗೆ ಆ ಥರ ಜಾಸ್ತಿ ಕನ್ಫ್ಯೂಸ್ ಆಗ್ತಾರೆ. ಆಮೇಲೆ ಕೆಲವು ಟೈಮಲ್ಲಿ ಅವರು ಜಾಸ್ತಿ ಓವರಾಗಿ ಆಡ್ತಾರೆ ಅನ್ನೋದು ಕೂಡ ಅಲ್ಲಿ ಹೇಳ್ತಿದ್ದಾರೆ. ಸೊ ಗೇಮ್ ಅಂತ ಬಂದಾಗ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಬಟ್ ಕೆಲವು ಟೈಮಲ್ಲಿ ಅದೇ ಅವ್ರ ಅರಗನ್ಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಸೊ ಅಲ್ಲಿ ತನಿಷಾ ಮತ್ತು ಕಾರ್ತಿಕ್ ಅನ್ನೋ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸೊ ಆ ರೀತಿಯೆಲ್ಲ ಏನು ಆಗಲ್ಲ ಅಷ್ಟೊಂದು ಜಗಳ, ಯಾಕಂತಂದರೆ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಸ್ವಲ್ಪ ಮನಸ್ತಾಪ ಈ ಒಂದು ಕೆಲವೊಂದು ಹೇಳಿಕೆಗಳಾದಮೇಲೆ ಬಂದೇ ಬರುತ್ತೆ. ಯಾಕಂತಂದರೆ ಅದು ಬಿಗ್ ಬಾಸ್ ಅನ್ನೋದು ಇದರಲ್ಲಿ ಓಪನ್ ಆಗಿದೆ ಎಲ್ಲನೂ. ಯಾರ ಬಗ್ಗೆ ಏನು ಹೇಳಬೇಕು ಅಂದರೆ ಕೂಡ ಇವಾಗ ನಾಮಿನೇಷನ್ ಅಂತ ಬಂದಾಗ ಕೂಡ ಓಪನ್ ಆಗಿ ನಡೀತಾ ಇದೆ. ಸೊ ಅಂಥದ್ರಲ್ಲಿ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋವಂಥದ್ದು ಯಾವುದೂ ಇಲ್ಲ. ಒಬ್ಬರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಅಲ್ಲಿ. ನಾನು 100 ದಿನ ಕಂಟಿನ್ಯೂಸ್ ಆಗಲ್ಲಿ ಇವ್ರ ಬಗ್ಗೆ ನಾನು ಒಳ್ಳೆಯದೇ ಮಾತಾಡ್ತೀನಿ ಓನ್ಲಿ ಅಂತಂದರೆ ಆಗಲ್ಲ ಅಲ್ಲಿ. ಜೊತೆಗೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ಸಂಗೀತ ಅವರು ಕಾರ್ತಿಕ್ ಮೇಲೆ ಒಂದು ಇಂಪ್ರಾಪರೇಟ್ ಟಚ್, ಅಂದರೆ ಅನುಚಿತವಾಗಿ ಒಂದು ಸ್ಪರ್ಶ ಮಾಡಿದ್ದಾರೆ ಅಂತ ಮೈಕಲ್ ಅವರು ಏನೋ ಹೇಳ್ತಿದ್ರು ಅಂತ. ಅದು ಅವಿನಾಶ್ ಅವರು ಹೊರಗಡೆ ಬಂದ ಇಂಟರ್ವ್ಯೂಲ್ಲಿ ಹೇಳಿದ್ರು, ವಿಡಿಯೋ ಮಾಡಿದ್ದೆ ನಾನು. ಸೊ ಅದ್ರ ಜೊತೆಗೆ ಇವಾಗ ಮತ್ತೆ ತಿರ್ಗಾ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಇದು ಆಗ್ತಿದೆ, ವಿಷಯ ತುಂಬ ಜೋರಾಗಿದೆ. ಸೊ ಅದಕ್ಕೆ ಪುಷ್ಟಿ ಕೊಡುವಂತೆಯೇ ಒಂದು ಇವ್ರದ್ದೊಂದು ವಿಡಿಯೋ ಬಂದಿದೆ ಜಿಯೋ ಸಿನಿಮಾದಲ್ಲಿ, ಡೀಪ್ ಆಗಿ ನೋಡಿನ ಅಥವಾ ಅದು ಅನ್ಸಿನ್ ಕಥೆಗಳು ಅನ್ನೋ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವರು ಒಂದು ಹೇಳಿದ್ದಾರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ನಮ್ರತ ಕೂತ್ಕೊಂಡಾಗ. ಸೊ ಆ ವಿಷಯದ ಬಗ್ಗೆ ಆಲ್ರೆಡಿ ಅಲ್ಲಿ ಹೇಳಿದ್ದಾರೆ, ಮಾತಾಡಬೇಡಿ ಅಂತ. ಮತ್ತೆ ಏನಕ್ಕೆ ಆ ವಿಷಯ ತೆಗೆದ್ರಿ ಅಂತ ಹೇಳ್ತಾರೆ. ಮಾತಾಡಬೇಡಿ ಅಂತ ಯಾರು ಹೇಳಿದ್ರು ಅಂತ ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಡ್ರೋನ್ ಪ್ರತಾಪ್ ಅವರು. ಕಲರ್ಸ್ ಕನ್ನಡದವ್ರು ಹೇಳಿದ್ರ, ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ರ, ಅಥವಾ ಯಾರು ಮನೆಯವರೇ ಯಾರು ಹೇಳಿದಾರ? ಸೊ ಸಂಗೀತ ಮತ್ತು ಕಾರ್ತಿಕ್ ಏನು ಮ್ಯಾಟ್ರ್ ಇದೆ ಇಂಪ್ರಾಪರೇಟ್ ಟಚ್ ಅಂತ, ಸೊ ಅದ್ರ ಬಗ್ಗೆ ಇಬ್ಬರು ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನು ಮತ್ತೆ ತಿರ್ಗಿ ಕಾರ್ತಿಕ್ ಮಹೇಶ್ ಅವರು ಎಲ್ಲೋ ಎತ್ತಿದ್ರು ಅನಿಸುತ್ತೆ, ಮೇ ಬಿ ನಾಮಿನೇಷನ್ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಅವಾಗ ಅದು ಎತ್ತಬಾರ್ದಾಗಿತ್ತು ಅಂತ ಡ್ರೋನ್ ಪ್ರತಾಪ್ ಅವರ ಒಂದು ಮಾತು. ಬಟ್ ಅದು ಏನು ವಿಷಯ ಅಂತ ಎಲ್ಲೂ ಕೂಡ ಪಬ್ಲಿಷ್ ಮಾಡಿಲ್ಲ, ಅಥವಾ ಅದನ್ನು ಟೆಲಿಕಾಸ್ಟ್ ಕೂಡ ಮಾಡಿಲ್ಲ ಬಿಗ್ ಬಾಸ್ ಟೀಮ್ ಅವರು, ಕಲರ್ಸ್ ಕನ್ನಡದವರು. ಸೊ ಅದು ಏನಕ್ಕೆ ಮಾಡಿಲ್ಲ, ಅದು ಏನಕ್ಕೆ ಮುಚ್ಚಿಡ್ತಿದ್ದಾರಾ ಅನ್ನೋದು ಒಂದು ವೀಕ್ಷಕರ ಪ್ರಶ್ನೆ. ಇದು ಮುಚ್ಚಿಟ್ಟ, ಅದು ಏನು ನಡೆದಿದೋ ಬಿಟ್ಟಿದೋ ಗೊತ್ತಿಲ್ಲ, ಆದರೆ ಈ ಮುಚ್ಚಿಟ್ಟಾಗ ಏನಾಗುತ್ತಲ್ಲ, ಅದು ಇನ್ನೂ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಕೇಳಿಸುತ್ತೆ, ಅನಿಸುತ್ತೆ. ಸೊ ಅದನ್ನು ತೋರಿಸ್ಬಿಟ್ರೆ ಇಷ್ಟೇನಾ ಅನ್ನೋ ರೀತಿಯಲ್ಲಿ ಆಗ್ಬೋದು. ಬಟ್ ಇವ್ರು ಮುಚ್ಚಿಡ್ತಿರೋದ್ರಿಂದ ಏನೋ ದೊಡ್ಡದಾಗಿ ನಡೆದಿದೆ, ಸೊ ಇದನ್ನು ಇವರು ಮುಚ್ಚಿಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅಲ್ಲಿ ಇಬ್ಬರದು ಕ್ಯಾರೆಕ್ಟರ್ ಬಗ್ಗೆ ಕೂಡ ಕೆಟ್ಟದಾಗಿ ಮಾತು ಬರ್ತಾ ಇದೆ. ಕಾರ್ತಿಕ್ ಅವ್ರದ್ದಾಗಿರ್ಬೋದು, ಸಂಗೀತ ಅವ್ರದ್ದಾಗಿರ್ಬೋದು, ಜೊತೆಗೆ ಮೈಕಲ್ ಅವ್ರದ್ದು ಕೂಡ ಹೇಳ್ತಂದ್ರೆ ಇಲ್ಲಿ. ಯಾಕಂತಂದರೆ ಅವರಿಬ್ಬರು ಏನೋ ಮಾಡ್ಕೊಂಡಿದ್ದಾರೆ, ಅವರಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಈ ಮೈಕಲ್ಗೆ ಏನು ಬೇಕಾಗಿತ್ತು ಅಂತ ಹೊರಗಡೆ ಬಂದಾದ್ಮೇಲೆ ಅವಿನಾಶಿಗೂ ಕೂಡ ಸುಮಾರು ಜನ ಮಾತಾಡಿದ್ರು.
ಅವ್ರವ್ರು ಸಾಲ್ವ್ ಮಾಡ್ಕೊಂಡಿದ್ರಲ್ವ, ಇವ್ನಿಗೆ ಯಾಕೆ ಹೊರಗಡೆ ಬಂದು ಇಂಥದ್ದು ಹೇಳೋದು ಅಂತ. ಖಂಡಿತವಾಗ್ಲೂ ಒಟ್ಟಿನಲ್ಲಿ ಏನೋ ಅಂತ ನಡೆದಿದೆ, ಅದು ಮಾತ್ರ ಸತ್ಯ. ಬಟ್ ಅದು ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಇವಾಗ ಬರ್ತಿರೋಂಥ ವಿಚಾರ ಏನು ಅಂತಂದರೆ, ಇಷ್ಟು ದಿನ ಸಂಗೀತ ಅವ್ರ ಜೊತೆಗೆ ಕಾರ್ತಿಕ್ ಅವರಿದ್ದರು, ಅವಾಗ ಆ ಒಂದು ಟಚ್ಚು ಗಿಚ್ಚು ಎಲ್ಲ ಏನು ಮ್ಯಾಟ್ರ್ ಆಗ್ತಾ ಇರಲ್ಲ. ಯಾಕಂತಂದರೆ ನಾನು ಫಸ್ಟ್ ಏನು ವಿಡಿಯೋ ನೋಡಿದ್ರಿ ನೀವು, ಅದರಲ್ಲಿ ಕಾರ್ತಿಕ್ ಅವ್ರು ಟಚ್ ಮಾಡಿರೋದು ಇದೆ, ಸಂಗೀತ ಅವರು ಆ ಬಾತ್ರೂಮ್ ಇದರಲ್ಲಿ ಕುತ್ಕೊಂಡು ಒಂದು ಆ ರೀತಿ ಬಿಹೇವ್ ಮಾಡಿರೋದು ಇದೆ ನಿಮಗೆ. ಸೊ ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ಡಿಸೈಡ್ ಮಾಡಿ, ನನಗನ್ಸಿರೋದು ನಾನು ಹೇಳ್ತೀನಿ. ಜೊತೆಗೆ ಇವಾಗ ಮೊದಲೇ ಹೇಳ್ದಂಗೆ ಜಾಸ್ತಿ ಜೊತೆಗೆ ಕಾರ್ತಿಕ್ ಅವರು ಇರೋದು ನಮ್ರತ ಅವ್ರ ಜೊತೆಗೆ. ಸೊ ಅಲ್ಲಿ ಕೆಲವು ವಿಡಿಯೋಗಳಲ್ಲಿ ವೈರಲ್ ಆಗ್ತಾಯಿದೆ ಲೈವಲ್ಲಿ ನೋಡಿರೋ ಪ್ರಕಾರ. ಸೊ ಅದು ಇದರಲ್ಲಿ ಟೆಲಿಕಾಸ್ಟ್ ಮಾಡಿದ್ರಲ್ಲೋ ಗೊತ್ತಿಲ್ಲ ನನಗೆ. ಕಾರ್ತಿಕ್ ಮಹೇಶ್ ಅವರು ಇವರು ಯಾರು ನಮ್ರತ ಅವರ ಒಂದು ಸೊಂಟಾಗಿರೋ 2-3 ವಿಡಿಯೋಗಳು ಓಡಾಡ್ತಿದೆ. ಸೊ ಇದು ಚೆನ್ನಾಗಿದ್ದಾಗ ಏನು ಅನ್ಸುತ್ತಲ್ಲ, ಇಬ್ಬರು ಚೆನ್ನಾಗಿದ್ದಾಗ ಯಾವುದೂ ತಪ್ಪು ಅಂತ ಅನ್ಸಲ್ಲ. ಇಬ್ಬರು ಒಂದು ವೇಳೆ ಏನಾದರೂ ದೂರ ಆದರೆ ಆ ಒಂದು ಘಟನೆಗಳು, ಆ ಟಚ್ಗಳು ಒಂದು ರೀತಿಯಲ್ಲಿ ಕೆಟ್ಟದ್ದು, ಅದು ಇಂಪ್ರಾಪರೇಟು, ಅನುಚಿತವಾಗಿ ಸ್ಪರ್ಶ ಮಾಡ್ದ ಅನ್ನೋ ರೀತಿಯಲ್ಲಿ ಆಗುತ್ತೆ. ಇಬ್ಬರು ಚೆನ್ನಾಗಿದ್ದಾಗ ಫ್ಲರ್ಟಿಂಗ್ ಮಾಡ್ಕೊಂಡು ಎಲ್ಲ ಚೆನ್ನಾಗೇ ಇರ್ತಾರೆ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ. ಆ ಬಾತ್ರೂಮ್ ವಿಡಿಯೋದಲ್ಲಿ ಏನು ಸಂಗೀತ ಅವ್ರು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಿರೋದು ಸರಿ ಅಂತ ಅನಿಸುತ್ತೆ ಅವನಿಗಾದ್ರೂ? ಖಂಡಿತವಾಗ್ಲೂ ಅನಿಸಲ್ಲ. ಇದೇ ನಮ್ರತ ಅವ್ರು ಏನಾದರೂ ಇದೇ ಒಂದು 3-4 ವೀಕ್ಗಳಿಂದ ಈ ಕಾರ್ತಿಕ್ ಅವರು ಈ ಥರ ಮಾಡಿದರೆ ತುಂಬ ದೊಡ್ಡ ವಿಚಾರ ಆಗಿರೋದು. ಯಾಕೆ ಅವರವರ ದೃಷ್ಟಿಕೋನದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅದರ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ. ಸೊ ನಾನು ಹೇಳೋದೇನು ಅಂತಂದರೆ, ಕಾರ್ತಿಕ್ ಮಹೇಶ್ ಅವರು ಕೂಡ ಒಂದು ಟೆಲಿವಿಷನಲ್ಲಿ ಬಂದಿದ್ರೆ ಲಕ್ಷಾಂತರ ಜನ ನೋಡ್ತಾ ಇರೋ ಬಿಗ್ ಬಾಸ್ ಶೋನ ಅಂತಂದಾಗ, ನಿಮ್ದೇನೇ ಫ್ಲರ್ಟಿಂಗ್ ಇರ್ಬೋದು, ಏನೇ ಇರ್ಬೋದು, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಸೊ ಆ ಲಿಮಿಟ್ನ ಕ್ರಾಸ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಂದ್ಸರಿ ಆ ಥರ ಒಂದು ಎಲಿಗೇಷನ್ ಬಂದಿದೆ ಆದಮೇಲೆ ಒಬ್ಬರು ಕಂಟೆಸ್ಟೆಂಟ್ ಲೇಡಿ ಕಂಟೆಸ್ಟೆಂಟ್ ಸೊ ಅದನ್ನು ಪದೇ ಪದೇ ಮಾಡೋದು ಅಷ್ಟು ಸರಿ ಅಲ್ಲ ಅದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಲೈವಲ್ಲಿ ಹೇಳಿರೋ ಪ್ರಕಾರ ಇದೇ ನಮ್ರತ ಅವರು ಕಾರ್ತಿಕ್ ಮಹೇಶ್ ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ ಮಾಡಿದಾರಂತೆ. ಒಬ್ಬ ಹುಡುಗ ಮಾಡಿದ್ರೆ ಒಂದು ರೀತಿ, ಹುಡುಗಿ ಮಾಡಿದ್ರೆ ಇನ್ನೊಂದು ರೀತಿ ಅನ್ನೋದು ಕೂಡ ತಪ್ಪು. ಆಮೇಲೆ ನಮ್ರತ ಅಂತಲ್ಲ, ಯಾರೇ ಹುಡುಗಿ ಆದರೂ ಪರವಾಗಿಲ್ಲ, ಎಲ್ಲ ಹುಡುಗರನ್ನು ಹೇಳೋದು ಅಂತಂದರೆ ನನ್ನ ಪ್ರಕಾರ ಈ ಥರ ಒಂದು ಫ್ಲರ್ಟಿಂಗಲ್ಲಿ ಒಂದು ಅತಿರೇಕಕ್ಕೆ ಇರ್ತಾರಲ್ಲ, ಈ ಥರ ಟಚ್ ಮಾಡೋದು, ಆ ಥರ ಇದು ಮಾಡೋದು, ಆ ಟೈಮಲ್ಲಿ ನೀವು ಸುಮ್ಮನಿರ್ತೀರ. ಬಟ್ ಅದರಿಂದ ಹೊರಗಡೆ ಬಂದಾದಮೇಲೆ ಅವ್ನು ಸರಿ ಇಲ್ಲ, ಅವನಿಂದ ಸ್ವಲ್ಪ ಏನೋ ಕಿತ್ತಾಟ ಆಗಿದ್ದಾದಮೇಲೆ ಅವ್ನು ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಏನೇ ಫ್ಲರ್ಟಿಂಗು, ಏನೇ ಕ್ಲೋಸ್ನೆಸ್ ಇದ್ದರೂ ಕೂಡ ಒಂದು ಲಿಮಿಟಲ್ಲಿ ಇರಬೇಕು, ಇಟ್ಕೊಬೇಕು ನಾವು ಕೂಡ. ಅದು ಹುಡುಗಿ ಆದವರು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಏನಿದ್ರು ಕೂಡ ಮಾತುಕತೆಯಲ್ಲಿರಲಿ, ಅದು ಒಂದು ಲಿಮಿಟಲ್ಲಿರಲಿ ಅನ್ನೋ ಒಂದು ರೀತಿಯಲ್ಲಿ ಹೇಳಬೇಕು ಇವರು. ಸ್ಟಾರ್ಟಿಂಗಲ್ಲಿ ಸಲಿಗೆ ಕೊಡೋದು, ಆಮೇಲೆ ಹಿಂಗೆ ಮಾಡಿದ್ರು ಅಂತ ಹೇಳೋದು, ಸ್ಟಾರ್ಟಿಂಗಲ್ಲೇ ಸ್ಟಾಪ್ ಮಾಡಿಯಲ್ಲ. ಓನ್ಲಿ ಬಿಗ್ ಬಾಸ್ ಶೋ ಒಳಗಡೆ ಅಲ್ಲ, ಹೊರಗಡೆ ಕೂಡ ಅಷ್ಟೇ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರಬೇಕು, ಒಂದು ಕ್ಲೋಸ್ನೆಸ್, ಆ ಫ್ರೆಂಡ್ಶಿಪ್ ಆಗಿರಿ, ಅದು ಮಾತುಕತೆಯಲ್ಲಾದ್ರೂ ಆಗಿರ್ಬೋದು, ಬಿಹೇವಿಯರಲ್ಲಾದ್ರೂ ಆಗಿರ್ಬೋದು. ಒಂದು ಲಿಮಿಟ್ ಕ್ರಾಸ್ ಆಗ್ತಿದೆ ಅಂದಾಗ ಅವ್ನಿಗೆ ಹೇಳಬೇಕು ನೀವು, ಇದು ಕ್ರಾಸ್ ಆಗ್ತಾ ಇದೆ, ಇದು ಬೇಡ ಅಂತ. ಆಮೇಲೆ ಅವರು ಕೂಡ ಅಷ್ಟೇ, ಅಷ್ಟೊಂದು ಸಲಿಗೆ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳೋದಲ್ಲ. ನೀವು ಹೊರಗಡೆ ಏನೇ ಮಾಡಿದ್ರು ಕೂಡ ಏನು ತೊಂದರೆ ಅನಿಸಲ್ಲ. ಒಂದು ಟಿ ವಿನಲ್ಲಿ ಬಂದು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅಂತಂದರೆ ಅದು ತಪ್ಪಾಗಿ ಕಾಣಿಸುತ್ತೆ. ಇಲ್ಲಿ ಹೊರಗಡೆ ನೋಡಿ ಎಷ್ಟೊಂದು ಕಿತ್ತಾಟಗಳು ನಡೀತಾ ಇದೆ ಇವಾಗ. ಅವ್ನ ಕ್ಯಾರೆಕ್ಟರ್ ಹಾಗೆ, ಇವಳ ಕ್ಯಾರೆಕ್ಟರ್ ಹಿಂಗೆ. ಈ ಕಾರ್ತಿಕ್ ಅವ್ರನ್ನ ತಪ್ಪು ಅನ್ನೋರು ಸುಮಾರು ಜನ ಆದರೆ, ಸಂಗೀತ ಅವರು ಆ ಒಂದು ರೀತಿಯಲ್ಲಿ ಬಿಹೇವ್ ಮಾಡಿದ ವಿಡಿಯೋ ನೋಡಿದ್ರೆ ಅಲ್ಲಿ ಸಂಗೀತ ಜೊಲ್ಲು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಇದೆಲ್ಲ ಬೇಕಿತ್ತ. ಆಮೇಲೆ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಅವರು ಕೆಲವೊಂದು ವಿಚಾರಗಳನ್ನು ಲಾಸ್ಟ್ ಶ್ರುತಿ ಅವ್ರು ಬಂದಾಗ ಹೊರಗಡೆ ಆ ಚಾರ್ಜರ್ ವಿಷಯಕ್ಕೆ ಅಷ್ಟೊಂದು ಡಿಸ್ಕಷನ್ ಮಾಡಿದ್ರು. ಇಷ್ಟೊಂದು ಡಿಸ್ಕಷನ್ ಆಗ್ತಾ ಇದೆ, ಏನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡ್ತಾ ಇಲ್ಲ ಅಂತೆಲ್ಲ ಅರ್ಥ ಆಗ್ತಿಲ್ಲ ನನಗೆ. ಏನಕ್ಕೆ ಮಾಡ್ತಾ ಇಲ್ಲ? ಮಾತಾಡಬೇಕಲ್ಲ, ಸುದೀಪ್ ಸರ್ ಮಾತಾಡಬೇಕಲ್ಲ, ಏನಾಗಿದೆ ಸತ್ಯಾಸತ್ಯತೆ ಏನಿದ್ರು ಕೂಡ ಅದನ್ನು ಬಹಿರಂಗಪಡಿಸ್ಬೇಕು ವಿತ್ ಪ್ರೂಫಲ್ಲಿ. ಏನಕ್ಕೆ ಮುಚ್ಚಿಡ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಅದು ಸಂಗೀತ ಮತ್ತು ಕಾರ್ತಿಕ್ಕಿಂದನೇ ಶುರುವಾಗಿದ್ದದು. ಆ ಒಂದು ಅಲಿಗೇಷನ್ ಏನು ಮಾಡಿದ್ರು, ಹೊರಗಡೆ ಒಂದು ಹೇಳಿಕೆ ಕೊಟ್ಟರು ಅವಿನಾಶ್ ಅವರು, ಅಲ್ಲಿಂದನೇ ಶುರುವಾಗಿದ್ದೆಲ್ಲನೂ. ಅದನ್ನು ಕ್ಲಿಯರ್ ಮಾಡಿದರೆ ಮುಗ್ದೋಗಿರೋದು. ಅದನ್ನ ಏನಕ್ಕೆ ಮುಚ್ಚಿಟ್ರು ಅಂತಲೇ ದೇವ್ರನಾಗ ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳೋದು ಇಷ್ಟೇ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಇಬ್ಬರದು ಕ್ಯಾರೆಕ್ಟರು ಇಬ್ರಿಗೂ ಮರ್ಯಾದೆ ಇರುತ್ತೆ, ಒಂದೇನೆ. ಯಾರ್ದು ಇದು ಆದ್ರೂ ಕೂಡ ತೊಂದರೆನೇ. ನಾನು ಫೈನಲಾಗಿ ಹೇಳೋದು ಇಷ್ಟೇ, ಸುಮ್ಮನೆ ಅವ್ರ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಇವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು. ಸೊ ನನ್ನ ಪ್ರಕಾರ ಎಲ್ಲ ತಪ್ಪು ಅಂತ ನನಗನ್ಸುತ್ತೆ. ಯಾಕಂತಂದರೆ ಇಬ್ಬರು ಚೆನ್ನಾಗಿದ್ದಾಗ ಇಬ್ರಿಗೂ ಅದು ಚೆನ್ನಾಗಿರಿಸುತ್ತೆ. ಇಬ್ಬರು ಬೇರೆ ಆದಾಗಲೇ ಈ ಥರ ಒಂದು ಕ್ಯಾರೆಕ್ಟ್ರು ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದೆಲ್ಲ ಶುರು ಆಗುತ್ತೆ. ಸೊ ಇಲ್ಲಿ ನಮ್ರತ ಆಗಲಿ, ಕಾರ್ತಿಕ್ ಆಗಲಿ, ಸಂಗೀತ ಆಗಲಿ, ಎಲ್ಲರದ್ದು ತಪ್ಪಿದೆ. ಅವ್ರು ಅಷ್ಟೊಂದು ಮಾಡೋವರೆಗೂ ಸಹಿಸ್ಕೊಂಡಿರೋ ತಪ್ಪು, ಅವ್ರು ಸಲಿಗೆ ಕೊಟ್ಟಿದ್ದಾರೆ ಅಂತ ಅವ್ರು ಮಾಡಿರೋ ತಪ್ಪು, ಅದು ಮುಖ್ಯವಾಗಿ ಒಂದು ಬಿಗ್ ಬಾಸ್ ಶೋನಲ್ಲಿ ಮಾಡ್ತಿರೋದು ಇನ್ನೂ ದೊಡ್ಡ ತಪ್ಪು. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ, ಅವರೆಲ್ಲ ಸರಿ ಇದ್ಕೊಂಡು, ಅವರೆಲ್ಲ ಚೆನ್ನಾಗಿ ಇದ್ಕೊಂಡು ನಾವು ಮಾತಾಡ್ತಿದ್ದೀವಲ್ಲ, ಸೊ ನಮ್ಮದು ಒಂದು ರೀತಿಯಲ್ಲಿ ತಪ್ಪೇನೆ. ನಾನು ಹೇಳೋದಂದರೆ ಒಳ್ಳೆಯದನ್ನು ತಿಳ್ಕೊಂಬಿಡಿ ಅಷ್ಟೇ. ಒಂದು ಯಾರೇ ಆಗಲಿ ಏನೇ ಆಗಲಿ ಒಂದು ಲಿಮಿಟ್ ಗಂಟ ಅದನ್ನು ತಡ್ಕೊಳ್ಳಿ, ಲಿಮಿಟ್ ಗಂಟ ಮಾಡಿ. ಲಿಮಿಟ್ನ ಕ್ರಾಸ್ ಮಾಡೋಕ್ಕೆ ಯಾರಿಗೂ ಬಿಡಬೇಡಿ, ನೀವು ಕೂಡ ಅಷ್ಟೇ ಯಾವುದನ್ನ ಲಿಮಿಟ್ ಕ್ರಾಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಇವರು ಸಂಗೀತ ಆಗಲಿ ನಮ್ರತ ಆಗಲಿ ಯಾಕೆ ವಾಯ್ಸ್ ರೈಸ್ ಮಾಡಿ ಹಿಂಗೆ ಮಾಡಬೇಡಿ ಕಾರ್ತಿಕ್, ಇದು ತುಂಬ ಓವರ್ ಆಗ್ತಿದೆ, ಬೇಡ ಅಂದರೆ ಮುಗ್ದೋಗಿರೋದಲ್ಲ. ಎಲ್ಲರದ್ದು ತಪ್ಪಿದೆ, ಸಹಿಸ್ಕೊಳ್ಳೋದು ತಪ್ಪು, ಅದನ್ನು ಲಿಮಿಟ್ ಕ್ರಾಸ್ ಮಾಡೋದು ತಪ್ಪು ನನ್ನ ಪ್ರಕಾರ. ನಮ್ರತ ಅವರು ಇವರ ಒಂದು ಪ್ಯಾಂಟ್ ಎಳೆದಿದ್ದು, ಸೊ ಅದು ಒಂದು ರೀತಿ ನನ್ನ ಪ್ರಕಾರ ಅದು ಬೇಡವಾಗಿತ್ತು ಅಂತ ಅನಿಸುತ್ತೆ. ಕಾಮಿಡಿಯಾಗಿದ್ದರೂ ಕೂಡ ನಮ್ರತ ಅವರು ಆ ಮಟ್ಟಕ್ಕೆ ಬೇಕಿರಲಿಲ್ಲ. ಓಕೆ, ತುಕಾಲಿ ಸಂತೋಷ್ ಅವರು ಕಾಮಿಡಿಯಾಗಿ ತೊಗೊತಾರೆ, ಓಕೆ ಒಪ್ಕೊಳ್ಳೋಣ. ಒಂದು ವೇಳೆ
ಅದೇ ತುಕಾಲಿ ಸಂತೋಷ್ ಅವರು ಕೆಲವು ಟೈಮಲ್ಲಿ ಕಾಮಿಡಿಯಾಗಿ ನಮ್ರತ ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ಅಥವಾ ಏನಾದರೂ ಮಾಡಿದ್ರೆ, ಕೆಟ್ಟದಾಗಲ್ಲ, ಒಂದು ಲಿಮಿಟ್ ಸ್ವಲ್ಪ ಏನೋ ಕ್ರಾಸ್ ಮಾಡಿದ್ರೆ ಅದು ನನಗೆ ಕಾಮಿಡಿಯಾಗೆ ತೊಗೊತಾರ. ಒಬ್ಬ ಮನುಷ್ಯ ಕಾಮಿಡಿಯನ್ ಅಂತಂದಾಗ ಅವ್ನಿಗೆ ಏನು ಮಾಡಿದ್ರು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ ಆ ಒಂದು ಚಡ್ಡಿ ಎಳೆಯುವಂಥ ಪ್ರಯತ್ನ ಮಾಡ್ತೀರಾ? ಸೊ ಅದು ನನಗೆ ಏನೋ ಸರಿ ಅಂತ ಅನಿಸ್ಲಿಲ್ಲ. ಆಮೇಲೆ ಇನ್ನೊಂದು ವೀಕೆಂಡಲ್ಲಿ ನಡೆದಿದ್ದು ಆ ಒಂದು ಕೂದಲು ಕೀಳುವಂಥ ವಿಚಾರ, ಅದು ವ್ಯಾಕ್ಸ್ ಇದು ಹಾಕಿ ನನಗೆ ಎಷ್ಟೋ ಸ್ವಲ್ಪ ಬೇಜಾರಾಯಿತು ತುಕಾಲಿವರೆಗೆ ಹಂಗೆ ಮಾಡಿದ್ದು. ಸೊ ಅದೇನೋ ಕಾಮಿಡಿಯಾಗಿ ಮಾಡಿದ್ರು ಕೂಡ ಒಬ್ಬನಿಗೆ ಹರ್ಟ್ ಮಾಡಿ ಕಾಮಿಡಿ ಮಾಡೋದು ನನ್ನ ಪ್ರಕಾರ ಅದು ಸರಿಯಲ್ಲ. ಇದೇ ಸುದೀಪ್ ಸರ್ ಹೇಳಿದ್ರು, ಪ್ರತಾಪ್ ಅವ್ರಿಗೆ ಹರ್ಟ್ ಮಾಡೋ ರೀತಿಯಲ್ಲಿ ಕಾಮಿಡಿ ಮಾಡಿದ್ದಕ್ಕೆ ಇದು ಮಾಡಿದರು. ಸೊ ಇದು ಒಂದು ರೀತಿಯಲ್ಲಿ ಹಂಗೆ ಆಯ್ತಲ್ಲ, ಆ ವ್ಯಾಕ್ಸ್ ಸ್ಟ್ರಿಪ್ ಹಾಕಿ ಕೂದಲು ಎಳೆಯೋದು ಆ ಮನುಷ್ಯನಿಗೆ ತ್ರಾಸ ಆಗ್ತಿದೆ, ಇಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಅದು ತಪ್ಪು ಅಲ್ವಾ? ಸೊ ಇಂಥದನ್ನು ಒಬ್ಬರು ಮಾಡಿದಾಗ ಸರಿ, ಇನ್ನೊಬ್ರು ಮಾಡಿದಾಗ ತಪ್ಪು ಅನ್ನೋದು ನನ್ನ ಪ್ರಕಾರ ತಪ್ಪು. ಯಾರೇ ಮಾಡಲಿ, ಯಾವ ಜಾಗದಲ್ಲಿ ಮಾಡಲಿ, ಯಾವಾಗಲೇ ಮಾಡಲಿ, ಅದು ತಪ್ಪೇನೆ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಇಡೀ ಮ್ಯಾಟ್ರ್ ಬಗ್ಗೆ? ಕಾರ್ತಿಕ್, ಮಹೇಶ್, ಸಂಗೀತ, ನಮ್ರತ ಅವ್ರ ಮ್ಯಾಟ್ರ್ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ನೀನೇನಲ್ಲ ಮಾತಾಡೋದು, ನಿನಗೆ ಯಾಕೆ ಬೇಕು ಇವೆಲ್ಲ, ಏನು ಕೆಲಸ ಇಲ್ವಾ ಅಂತಂದರೆ, ಸೊ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡಿದೆ ಅಷ್ಟೇ. ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.